ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿದೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯದ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ. ಈಗ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರತಿ ಗುರುವಾರ ಸಂಜೆ 7 ಗಂಟೆಗೆ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ತಿಳಿಸುವಂಥ ಸತ್ಯಗಳನ್ನು ನಾವು ಪ್ರಚಾರ ಮಾಡ್ತಾ ಬರುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನನ್ನು ಶಿಲುಬೆ ಮರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಪಿಲಾತನ ಬಳಿಯಲ್ಲಿ ಆತನನ್ನು ತಗೊಂಡು ಹೋಗ್ತಾರೆ. ಹೋದಾಗ ಪಿಲಾತನು ನೀನು ಯಾರು ಎಂಬುದಾಗಿ ಕೇಳಿದಾಗ ಆತನು ಮೌನವಾಗಿರ್ತಾನೆ. ಬಟ್ ಒಂದು ಉತ್ತರವನ್ನು ಕೊಡ್ತಾನೆ, ಅದೇನೆಂದರೆ ನಾನು ಸತ್ಯದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಸತ್ಯದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗ್ತಿದ್ದಾರೆ ಎಂಬುದಾಗಿ. ನಿಜ, ದೈವ ಜನರು ನಾಶವಾಗುವುದಕ್ಕೆ, ಸೋಲುವುದಕ್ಕೆ ಕಾರಣವೇ ಇಲ್ಲ. ಬಟ್ ನಾಶವಾಗುವಂಥದ್ದು, ಸೋಲುವಂಥದ್ದು ಹೇಗೆ ಸಂಭವಿಸ್ತಾ ಇದೆ ಅಂದರೆ ಅದು ಜ್ಞಾನಹೀನತೆಯಿಂದ ಸಂಭವಿಸ್ತಾ ಇದೆ ಎಂಬುದಾಗಿ. ಯಾವ ಜ್ಞಾನವಿಲ್ಲ. ನಾವು ನೋಡುವಾಗ ಮನುಷ್ಯನೆಷ್ಟೋ ಜ್ಞಾನಿ ಆಗ್ತಾ ಇದ್ದಾನೆ. ಎಲ್ಲ ವಿಷಯದಲ್ಲಿ, ತಂತ್ರಜ್ಞಾನ ವಿಷಯದಲ್ಲಾಗಿರ್ಬೋದು, ಸೈನ್ಸ್ ವಿಷಯದಲ್ಲಾಗಿರ್ಬೋದು, ವೈದ್ಯಕೀಯ ರಂಗದಲ್ಲಿ, ಎಲ್ಲ ರಂಗಗಳಲ್ಲಿ ಸಹ ಮನುಷ್ಯ ತುಂಬ ಜ್ಞಾನಿಯಾಗಿ ಬೆಳೆಯುತ್ತಾ ಇದ್ದಾನೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ಮನುಷ್ಯನು ಜ್ಞಾನಹೀನನಾಗಿ ನಾಶವಾಗ್ತಿದ್ದಾನೆ ಎಂಬುದಾಗಿ. ಯಾವ ಜ್ಞಾನಹೀನತೆ, ಯಾವ ಜ್ಞಾನದ ಕೊರತೆ ಮನುಷ್ಯನಿಗೆ ಇವತ್ತಂದರೆ, ಬೇರೆ ಈ ಲೋಕದ ಜ್ಞಾನದಲ್ಲಿ ಅವನು ತುಂಬ ನಿಪುಣನಾಗಿದ್ದಾನೆ. ಬಟ್ ಆದರೆ ಯಾವ ಜ್ಞಾನದ ಕೊರತೆಯಾಗಿದೆ ಅಂದರೆ ಸತ್ಯದ ಜ್ಞಾನದ ಕೊರತೆ. ಸತ್ಯದ ಪರಿಜ್ಞಾನವು ಇಲ್ಲದೇ ಇರುವಂಥದ್ದೇ ಮನುಷ್ಯನ ನಾಶನಕ್ಕೆ, ಮನುಷ್ಯನ ಸೋಲಿಗೆ ಕಾರಣವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದ್ದರಿಂದ ಆ ಸತ್ಯದ ಜ್ಞಾನವನ್ನು, ಪರಿಜ್ಞಾನವನ್ನು ಕೊಡುವುದಕ್ಕೆ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿರುವಂಥ ಆತನಾಗಿದ್ದಾನೆ. ಇನ್ನೇನು ಈ ತಿಂಗಳಿನ ಡಿಸೆಂಬರ್ 1 ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು 4-5 ದಿವಸದಲ್ಲಿ ಕ್ರಿಸ್ಮಸ್ ಒಂದು ಸೀಸನಲ್ಲಿ ನಾವೆಲ್ಲ ಈಗಾಗಲೇ ಹಬ್ಬದ ವಾತಾವರಣ ಕ್ರೈಸ್ತವರಲ್ಲಿ ಇರುವಂಥದ್ದಾಗಿರ್ತೈತೆ. ಡಿಸೆಂಬರೆಲ್ಲ ನಾವು ಕ್ರಿಸ್ಮಸ್ ಒಂದು ಹಬ್ಬವನ್ನು ನಾವು ಆಚರಿಸುವಂಥವರಾಗಿರ್ತೇವೆ. ದೇವರು ಮನುಷ್ಯನಾಗಿ ಬಂದಿರುವಂಥ ಸಂಗತಿ, ಯೇಸು ಕ್ರಿಸ್ತನ ಜನನ ಅಂತ ಹೇಳುವಾಗ ದೇವರೇ ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿ ಬಂದಿರುವಂಥ ಸಂಗತಿ ಅದು ನಡೆದಿದೆ. ಅದನ್ನು ನಾವು ಸಂಭ್ರಮದಿಂದ ಆಚರಿಸುವಂಥವರಾಗಿರ್ತೇವೆ. ಯಾಕೆ ದೇವರು ಮನುಷ್ಯನಾಗಿ ಬಂದಿದ್ದಾನೆ ಅಂತ ಹೇಳುವಾಗ ಸತ್ಯದ ಬಗ್ಗೆ ಸಾಕ್ಷಿ ಹೇಳುವುದಕ್ಕೆ ನಾನು ಬಂದಿದ್ದೇನೆಂಬುದಾಗಿ. ಮನುಷ್ಯನಿಗೆ ಸತ್ಯದ ಪರಿಜ್ಞಾನದ ಕೊರತೆ ಇದೆ, ಸತ್ಯದ ಪರಿಜ್ಞಾನವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಆ ಸತ್ಯದ ಪರಿಜ್ಞಾನವನ್ನು ಕೊಡುವುದಕ್ಕೆ ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದಿರುವಂಥ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಯೇಸ್ವಾಮಿ ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನೀವು ಸತ್ಯವನ್ನು ತಿಳಿಯುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, ನಾವು ನೋಡ್ತೇವೆ ಸತ್ಯವು ಎಲ್ಲಿ ಸಿಗ್ತೈತೆ, ಸತ್ಯವು ಎಲ್ಲಿ ಗೊತ್ತಾಗ್ತೈತೆ, ಎಲ್ಲಿ ಪ್ರಕಟಿಸಲ್ಪಡ್ತೈತೆ ಅಂತ ಹೇಳುವಾಗ ದೇವರ ವಾಕ್ಯದಲ್ಲಿ ಮಾತ್ರ ಮನುಷ್ಯನ ರಕ್ಷಣೆಗೆ ಬೇಕಾದ ಸತ್ಯದ ಜ್ಞಾನ, ಮನುಷ್ಯನ ಬೆಳವಣಿಗೆಗೆ, ನಿಜವಾದ ಬೆಳವಣಿಗೆಗೆ, ನಿಜವಾದ ಜೀವಿತಕ್ಕೆ ಬೇಕಾದಂಥ ಸತ್ಯದ ಪರಿಜ್ಞಾನ ದೇವರ ವಾಕ್ಯದಿಂದ ದೊರೆಯುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ. ಯಾರಾದರೂ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ತಾರೋ ಅವರು ಬಿಡುಗಡೆಯಲ್ಲಿ, ಒಂದು ಬಿಡುಗಡೆಯ ಜೀವಿತದಲ್ಲಿ, ಗುಲಾಮತ್ವ ಜೀವಿತದಲ್ಲ, ಬಿಡುಗಡೆಯ ಜೀವಿತದಲ್ಲಿ ಮತ್ತು ಆಶೀರ್ವಾದದ ಜೀವಿತದಲ್ಲಿ ಮತ್ತು ಜಯ ಜೀವಿತದಲ್ಲಿ ಅವನು ಜೀವಿಸುವವನು ಆಗಿರ್ತಾನೆ ಎಂಬುದಾಗಿ. ಆದ್ದರಿಂದ ಈ ಸತ್ಯಧ್ವನಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಮನುಷ್ಯರನ್ನು ಬಿಡುಗಡೆ ಮಾಡುವಂಥ, ಮನುಷ್ಯರಿಗೆ ಜಯ ಜೀವಿತವನ್ನು ಕೊಡುವಂಥ ಸತ್ಯವನ್ನು ಮತ್ತು ಪ್ರಕಟಿಸುವಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕ್ರಿಸ್ತನು, ದೇವರ ವಾಕ್ಯ ಹೇಳ್ತೈತೆ, ಯೇಸು ಸ್ವಾಮಿ ಮೂಲಕ ಸತ್ಯವು ಲೋಕಕ್ಕೆ ಪ್ರಕಟವಾಗಿದೆ. ಆತನ ಮಾತುಗಳಲ್ಲಿ, ಆತನ ಉಪದೇಶದಲ್ಲಿ, ಆತನ ಕಾರ್ಯಗಳಲ್ಲಿ, ಆತನ ಜೀವನದ ಮೂಲಕ ಸತ್ಯವೇನೋ ನಮಗೆ ತಿಳಿದು ಬರುವಂಥದ್ದಾಗಿದೆ. ದೇವರ ವಾಕ್ಯದಿಂದ, ಪವಿತ್ರಾತ್ಮನ ಮೂಲಕ ಭರಿಸಲ್ಪಟ್ಟೆ
ಕೊಟ್ಟಿರುವಂಥ ದೇವರ ವಾಕ್ಯದಿಂದ ಸತ್ಯದ ಪರಿಜ್ಞಾನ ನಮಗೆ ದೊರೆಯುತ್ತದೆ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ಸಂಗತಿಗಳನ್ನು ತಿಳಿಸುವುದರಿಂದ ಸತ್ಯವನ್ನು ತಿಳಿಸುವಂಥ ಪ್ರಯತ್ನ ಈ ಕಾರ್ಯಕ್ರಮದಿಂದ ನಡೆಯುವಂಥದ್ದಾಗಿದೆ. ನೀವು ಈ ಕಾರ್ಯಕ್ರಮವನ್ನು ನಿರತವಾಗಿ ನೀವು ಫಾಲೋ ಮಾಡುವಂಥದ್ದಾದರೆ ಖಂಡಿತವಾಗಿ ದೇವರ ವಾಕ್ಯ ಮತ್ತು ನಮಗೆ ಕೊಡು ಮತ್ತು ತಿಳಿಸುವಂಥ ಸತ್ಯವನ್ನು ನಾವು ತಿಳಿಯುವಂಥವರಾಗಿರ್ತೇವೆ. ಆ ಸತ್ಯವು ನಿಮ್ಮನ್ನು ಬಿಡುಗಡೆಯಲ್ಲಿ, ದೊರೆತನದಲ್ಲಿ, ಜಯ ಜೀವಿತದಲ್ಲಿ ನಡೆಸುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರ ವಾಕ್ಯದ ಕಡೆ ನಾವು ಗಮನ ಕೊಡೋಣ. ಮೊದಲನೇದಾಗಿ ನಾವು ಸತ್ಯವೇದವನ್ನು ಯೋಹಾನನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಿಂದ ನಿಮ್ಮ ಸಂಗಡ ಕೆಲವು ಸಂಗತಿಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿರಿ, ವಾಕ್ಯವು ಹೇಳುವಂಥ ಸಂಗತಿಗಳನ್ನು ಗ್ರಹಿಸಿಕೊಳ್ಳಿರಿ, ತಿಳ್ಕೊಳ್ಳಿರಿ, ನಂಬಿರಿ. ಖಂಡಿತವಾಗಿ ಅದು ನಿಮ್ಮ ಜೀವಿತವನ್ನು ಮಹತ್ತರವಾಗಿ ಆಶೀರ್ವದಿಸುವಂಥದ್ದಾಗಿರ್ತದೆ. ನಾವೆಲ್ಲರೂ ಸತ್ಯವೇದದಿಂದ ಯೋಹಾನನು ಬರೆದಂಥ ಸುವಾರ್ತೆ 17ನೇ ಸಂಧಿ 3ನೇ ವಚನವನ್ನು ಓದಿಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೇಸುಸ್ವಾಮಿ ಹೇಳ್ತಿರುವಂಥ ಸಂಗತಿದು. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ. ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ. ಈಗ ಒಂದು ಸಂಗತಿಯನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿತ್ಯ ಜೀವ ಎಂಬುದಾಗಿ ಕ್ರೈಸ್ತವರಾದ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವುಗಳು ನಿತ್ಯ ಜೀವ ಎಂಬುದಾಗಿ ನಾವು ಮಾತನಾಡ್ತಾ ಇರ್ತೇವೆ. ಅನೇಕರಿಗೆ ನಿತ್ಯ ಜೀವ ಅಂದರೆ ಏನಂತ ತಿಳಿದಿರ್ತಾರೆ ಅಂತ ನಾವು ನೋಡುವಾಗ, ಲೋಕ ಬಿಟ್ಟ ನಂತರ ದೇವರ ಸನ್ನಿಧಿಯಲ್ಲಿ ಕಳೆಯುವಂಥ ಆ ಜೀವಿತ ನಿತ್ಯ ಜೀವ ಎಂಬುದಾಗಿ ಅನೇಕರು ತಿಳಿದವರಾಗಿರ್ತಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ, ನಿತ್ಯ ಜೀವ ಅಂದರೆ ದೇವರ ಜೀವ ಎಂಬುದಾಗಿ. ನಿತ್ಯ ಜೀವ ಅಂದರೆ ದೇವರ ನಿತ್ಯ ಜೀವ, ನಿತ್ಯವೂ ಇರುವಂಥ ಜೀವ. ಹೌದು, ನಿತ್ಯವೂ ಇರುವಂಥ ಜೀವ ಯಾವುದಂದರೆ ದೇವರ ಜೀವವೇ ನಿತ್ಯ ಜೀವ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರ ಜೀವವೇ ನಿತ್ಯ ಜೀವ ಎಂಬುದಾಗಿ. ಈ ದೇವರ ಜೀವ ಯಾರಲ್ಲಿ ಇತ್ತು ಅಂತ ನಾವು ನೋಡ್ತೇವಂದರೆ, ಮಗನಲ್ಲಿ ಇತ್ತು. ಅಂದರೆ ಮಗನಾದ ದೇವರೇ ಮನುಷ್ಯನಾಗಿ ಆತನ ಈ ಲೋಕಕ್ಕೆ ಬಂದಾಗ ಆತನಲ್ಲಿ, ಆ ಯೇಸು ಕ್ರಿಸ್ತನಲ್ಲಿ ದೇವರ ಜೀವ ಇತ್ತು, ನಿತ್ಯ ಜೀವವಿತ್ತು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಈ ದೇವರ ಜೀವ, ನಿತ್ಯ ಜೀವ ಯಾರು ಹೊಂದಿಕೊಳ್ತಾರೋ, ನಾವು ನೋಡ್ತೇವೆ, ಯಾರು ಹೊಂದಿಕೊಳ್ತಾರೋ ದೇವರ ವಾಕ್ಯ ಹೇಳ್ತೈತೆ, ಆ ಜೀವ ಅವರನ್ನು ಉನ್ನತಿಯಲ್ಲಿ, ದೊರೆತನದಲ್ಲಿ, ಆಳ್ವಿಕೆಯಲ್ಲಿ, ಎಲ್ಲವುಗಳ ಮೇಲೆ ಜಯ ಜೀವಿತದಲ್ಲಿ ನಡೆಸುವಂಥದ್ದು ಆಗಿರ್ತೈತೆ ಎಂಬುದಾಗಿ. ಈಗ ನಾನು ಹೇಳಿದೆ, ನಿತ್ಯ ಜೀವ ಅಂದರೆ ದೇವರ ಜೀವ. ದೇವರ ಜೀವ ಯಾರಲ್ಲಿ ಇತ್ತು ಅಂದರೆ ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ಇತ್ತು ಎಂಬುದಾಗಿ ಸತ್ಯವೇದ 1ನೇ ಯೋಹಾನ ಅಂದರೆ ಯೋಹಾನನು ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 11-12 ವಚನದಲ್ಲಿ ಹೇಳುವಂಥದ್ದಾಗಿರ್ತೈತೆ. ಮತ್ತಷ್ಟು ಮಾತ್ರವಲ್ಲ, ಈ ಜೀವ ಯಾರಿಗೆ ಸಿಗ್ತೈತೆ ಅಂತ ನಾವು ನೋಡ್ತೇವೆಂದರೆ, ಯಾರಾದರೆ ಮಗನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ಈ ಜೀವ ದೊರಕುವುದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಒಂದು ಸಾರಿ ನಾವು ನೋಡೋಣ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಿತ್ಯ ಜೀವ ಅಂದರೆ ದೇವರ ಜೀವ, ಅದು ಆ ಮಗನಲ್ಲಿ, ಕ್ರಿಸ್ತನಲ್ಲಿ ಇರುವಂಥ ಜೀವ. ಆ ಜೀವ ಅಂತೆ ಆ ಜೀವ ಯಾರು ದೇವರ ಮಗನನ್ನು ಅಂಗೀಕರಿಸುತ್ತಾರೋ ಅವರಿಗೆ ಆ ಜೀವ ಉಂಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಇಲ್ಲಿ ಮತ್ತಷ್ಟು ಮಾತ್ರವಲ್ಲ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತೈತೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ
ಸತ್ಯವೇದ ಹೇಳುವಂಥದ್ದಾಗಿದೆ. ದೇವರು ಪ್ರೀತಿ ಮಾಡಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಕಳಿಸಲ್ಪಟ್ಟ ಮಗನನ್ನು ಯಾರು ಅಂಗೀಕರಿಸುತ್ತಾರೋ, ಯಾರು ನಂಬುತ್ತಾರೋ ಅವರಂತೆ ನಾಶವಾಗುವುದಿಲ್ಲ, ನಿತ್ಯ ಜೀವವನ್ನು ಹೊಂದಿಕೊಳ್ತಾರೆ ಎಂಬುದಾಗಿ. ನಿತ್ಯ ಅಂದರೆ ದೇವರ ಜೀವವನ್ನು ಹೊಂದಿಕೊಳ್ತಾರೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಯೇಸುವನ್ನು ನಂಬುವವರಿಗೆ ಆ ನಿತ್ಯ ಜೀವ ಅಂದರೆ ದೇವರ ಜೀವ ದೊರೆಯುತ್ತದೆ ಎಂಬುದಾಗಿ. ದೇವರ ಜೀವ ದೊರೆಯುತ್ತದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ದೇವರ ಜೀವದ ಒಂದು ಗುಣ ಏನು ಎಂಬುದಾಗಿ ನೋಡುವಂಥದ್ದಾದರೆ ಅದು ನಾಶನವಾಗದ ಹಾಗೆ ನಮ್ಮನ್ನು ಕಾಪಾಡುವಂಥದ್ದಾಗಿರ್ತೈತೆ. ನಾಶವಾಗದ ಹಾಗೆ ನಮ್ಮನ್ನು ಕಾಯುವಂಥದ್ದಾಗಿರ್ತೈತೆ. ನಾಶನದಿಂದ ನಮ್ಮನ್ನು ತಪ್ಪಿಸುವಂಥದ್ದು ಆಗಿರ್ತೈತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ದೇವರ ಜೀವದ ಮಹತ್ವ ಏನಂದರೆ ಅದು ನಾಶನವಾಗದ ಹಾಗೆ ನಮ್ಮನ್ನು ತಪ್ಪಿಸುವಂಥದ್ದು, ನಾಶವಾಗದ ಹಾಗೆ ನಮ್ಮನ್ನು ಕಾಯುವಂಥದ್ದು ಆಗಿರ್ತೈತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲವೂ ಸಹ ಮನುಷ್ಯನನ್ನು ನಾಶಪಡಿಸುವ ಸಂಗತಿಗಳು ಇರುವಂಥವಾಗಿದ್ದಾವೆ. ಪ್ರೈಸ್ ದ ಲಾರ್ಡ್. ನಮ್ಮ ಆರೋಗ್ಯವನ್ನು ಹಾಳು ಮಾಡುವ ಸಂಗತಿಗಳು ಲೋಕದಲ್ಲಿದ್ದಾವೆ. ನಮ್ಮ ಮನಸ್ಸನ್ನು ಹಾಳು ಮಾಡುವ ಸಂಗತಿಗಳು ಲೋಕದಲ್ಲಿದ್ದಾವೆ. ನಮ್ಮ ಜೀವಿತವನ್ನು ಹಾಳು ಮಾಡುವ ಸಂಗತಿಗಳು ಲೋಕದಲ್ಲಿದ್ದಾವೆ. ಪ್ರೈಸ್ ದ ಲಾರ್ಡ್. ನಮ್ಮ ಎಲ್ಲ ನಮ್ಮ ಕುಟುಂಬಗಳನ್ನು, ನಮ್ಮ ವ್ಯವಹಾರದ ಜೀವಿತವನ್ನು, ಕುಟುಂಬ ಜೀವಿತವನ್ನು, ಸಾಮಾಜಿಕ ಜೀವಿತವನ್ನು ಇವೆಲ್ಲವನ್ನು ನಮ್ಮ ಜೀವಿತವನ್ನೇ ಹಾಳು ಮಾಡುವಂಥ ಸಂಗತಿಗಳು ಲೋಕದಲ್ಲಿ ಇರುವಂಥವಾಗಿದ್ದಾವೆ. ಬಟ್ ಆದರೆ ಈ ಲೋಕವು ನಮ್ಮನ್ನು ಹಾಳು ಮಾಡದಂತೆ ನಮ್ಮನ್ನು ಈ ಲೋಕದಲ್ಲಿ ಕಾಯುವಂಥ ಒಂದು ಅದ್ಭುತವಾದಂಥ ಏಕೈಕ ಸಂಗತಿ ಯಾವುದಂದರೆ ನಾವು ಕ್ರಿಸ್ತನನ್ನು ನಂಬುವಾಗ ನಮಗೆ ದೊರೆಯುವಂಥ ನಿತ್ಯ ಜೀವ, ದೇವರ ಜೀವ ಎಂಬುದಾಗಿ. ಇದನ್ನು ನಾವು ಈ ಲೋಕ ನಾವು ಬಿಟ್ಟ ನಂತರ, ಯೇಸು ಸ್ವಾಮಿನ ನಂಬಿದವರು ಲೋಕ ಬಿಟ್ಟ ನಂತರ ನಿತ್ಯ ಜೀವ ಹೊಂದುತ್ತಾರೆ ಎಂಬುವಂಥ ತಪ್ಪಾದ ಒಂದು ಅಭಿಪ್ರಾಯ ಇದೆ. ಬಟ್ ಅದಲ್ಲ. ನಾವು ಯೇಸು ಸ್ವಾಮಿನ ಯಾವಾಗ ನಂಬುತ್ತೇವೋ ಆಗಲೇ, ಅಂದರೆ ಈ ಲೋಕದಲ್ಲೇ ನಾವು ಇರುವಾಗಲೇ ನಾವು ದೇವರ ಜೀವವನ್ನು ಹೊಂದಿಕೊಳ್ಳುವಂಥವರು ಆಗಿರ್ತೇವೆ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೇವೆ ಎಲ್ಲದಕ್ಕೂ ತನ್ನದಾದ ಜೀವಗಳಿರುವಂಥವಾಗಿದ್ದಾವೆ. ಪಕ್ಷಿಗಳಿಗೆ ಅದರದಾದ ಜೀವ ಇದೆ ಮತ್ತು ಗಿಡ ಮರಗಳಿಗೆ ಅವುಗಳದಾದ ಜೀವ ಇದೆ. ಜೀವ ಎಲ್ಲಿರ್ತೈತೋ ಅಲ್ಲಿ ಬೆಳವಣಿಗೆ ಇರುವಂಥದ್ದಾಗಿರ್ತೈತೆ, ಫಲ ಇರುವಂಥದ್ದಾಗಿರ್ತೈತೆ. ಓಕೆ. ಆದ್ದರಿಂದ ಗಿಡ ಮರಗಳಿಗೆ ಜೀವ ಇದೆ, ಬಟ್ ಅದರದಾದ ಜೀವ ಅದಕ್ಕಿರುವಂಥದ್ದಾಗಿದೆ. ಮತ್ತು ನಾವು ಜಂತುಗಳಿಗೆ ನಾವು ನೋಡ್ತೇವೆ, ಅಂದರೆ ಪಶುಗಳಿಗೆ ನಾವು ನೋಡುವಾಗ ಅವುಗಳದಾದ ಜೀವ ಅವುಗಳಲ್ಲಿರುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಹೀಗೆ ಮೀನುಗಳಿಗೆ ನೋಡುವಾಗ ಅದರದಾದ ಜೀವ ಅದಕ್ಕೆ ಇರುವಂಥದ್ದಾಗಿದೆ. ಎಲ್ಲದಕ್ಕೂ ತಮ್ಮದಾದ ಜೀವ ಅವುಗಳಿಗೆ ಇರುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಮನುಷ್ಯನಿಗೆ ಸಹ ಈ ಲೋಕದಲ್ಲಿ ಮನುಷ್ಯನುಂಟು ಮಾಡಲ್ಪಟ್ಟಾಗ ಅವನು ಸಹ ಬದುಕುವ ಪ್ರಾಣಿಯಾದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬದುಕುವ ಪ್ರಾಣಿಗೆ ಅವನದ್ದಾದ ಒಂದು ಜೀವ, ಅಂದರೆ ನಾವು ನಮ್ಮ ದೇಹ ಬದುಕುವುದಕ್ಕೆ, ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಬೇಕಾದಂಥ ಜೀವ ನಮ್ಮಲ್ಲಿ ಇರುವಂಥದ್ದಾಗಿರ್ತೈತೆ. ಇದು ನಮ್ಮ ಮನುಷ್ಯನ ಜೀವ, ಪಶುಗಳ ಜೀವ, ಮೀನುಗಳ ಜೀವ, ಜಲಚರಗಳ ಜೀವ ಮತ್ತು ಗಿಡ ಮರಗಳಿಗೆ ಇರುವಂಥ ಜೀವ, ಹೀಗೆ ಅವುಗಳದಾದ ಜೀವ ಅವುಗಳಿಗೆ ಇರುವಂಥದ್ದಾಗಿರ್ತೈತೆ. ಬಟ್ ಆದರೆ ದೇವರು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸುವಂಥ ಒಂದು ಜೀವ ಇದೆ. ಅದು ದೇವರದ್ದೇ ಆದ ಜೀವ, ಕ್ರಿಸ್ತನನ್ನು ನಂಬುವುದರ ಮೂಲಕ ನಮಗೆ ಅನುಗ್ರಹಿಸಲ್ಪಡುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಇದು ದೇವರ ಜೀವ ನಾವು ಹೊಂದಿಕೊಳ್ಳುವಂಥವರಾಗಿರ್ತೇವೆ. ಈ ದೇವರ ಜೀವ ಎಲ್ಲ ಜೀವಗಳಿಗಿಂತಲೂ ನಾವು ಈಗ ಹೇಳಿದೆವು, ಪಕ್ಷಿಗಳ ಜೀವ ಇದೆ, ಪ್ರಾಣಿಗಳ ಜೀವ ಇದೆ, ಗಿಡ ಮರಗಳಿಗೆ ಜೀವ ಇದೆ ಎಂಬುದಾಗಿ. ಓಕೆ. ಈ ಎಲ್ಲ ಜೀವಗಳಿಗಿಂತ ಉನ್ನತವಾದ ಜೀವ ದೇವರ ಜೀವವಾಗಿದೆ. ಇವೆಲ್ಲವುಗಳ ಜೀವ ನಾಶನಕ್ಕೆ ಒಳಗಾಗುವಂಥ ಜೀವವಾಗಿದೆ. ಬಟ್ ದೇವರ ಜೀವ ಮಾತ್ರ ಅದು ನಾಶನಕ್ಕೆ ಒಳಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಉನ್ನತವಾದ, ಅದ್ಭುತವಾದ, ಶಕ್ತಿವಂತವಾದ ಜೀವ ಅದು ದೇವರ ಜೀವವಾಗಿರ್ತೈತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ಯಾರಾದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾರೋ ಅವರಿಗೆ ಆ ಜೀವ ಉಂಟು ಎಂಬುದಾಗಿ ಯೋಹಾನನು ತನ್ನ ಮೊದಲನೇ ಪತ್ರಿಕೆ 5:12 ಈಗಾಗಲೇ ನಾವು ಓದಿದೆವು. ಅವರಿಗೆ ಆ ಜೀವ ಉಂಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದು. 11 ಜೀವ ಉಂಟು ಎಂಬುದಾಗಿ, ಅಂದರೆ ಯೇಸುವನ್ನು ನಂಬುವವರಿಗೆ ಈ ದೇವರ ಜೀವ ಸಿಕ್ತೈತೆ, ಅವರಿಗೆ ಉಂಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ಯಾರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ತಾರೋ, ಯಾರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ತಾರೋ ಅವರು ದೇವರ ಜೀವವನ್ನು ಹೊಂದಿಕೊಳ್ಳುವಂಥವರಾಗಿರ್ತಾರೆ.
ಈಗ ಕ್ರಿಸ್ತನನ್ನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂಥವರಿಗೆ ದೊರಕಿರುವಂಥ ದೇವರ ಜೀವ ಪಶು ಪಕ್ಷಿ ಪ್ರಾಣಿಗಳ ಜೀವಕ್ಕಿಂತ ಉನ್ನತವಾದ ಜೀವವಾಗಿರ್ತೈತೆ. ಇದು ನಾಶನಕ್ಕೆ ಒಳಗಾಗದ ಜೀವವಾಗಿರ್ತೈತೆ, ಎಲ್ಲವನ್ನು ಜಯಿಸುವಂಥ ಜೀವವಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ಮಾನವಾತೀತವಾದ ಬೆಳವಣಿಗೆಯನ್ನು, ಮಾನವ ಪರಿಸ್ಥಿತಿಗಳಿಗೆ ಮೀರಿ ಮತ್ತು ಬೆಳವಣಿಗೆಯನ್ನು, ಫಲಭರಿತವಾದ ಜೀವಿತವನ್ನು ಕೊಡುವಂಥ ಜೀವ ಈ ದೇವರ ಜೀವವಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ದೇವರ ಜೀವವಾಗಿರ್ತೈತೆ. ಯಾರು ದೇವರ ಜೀವವನ್ನು ಹೊಂದಿಕೊಂಡಿರ್ತಾರೋ ಅವರಿಗೆ ಸೋಲೇ ಇರುವುದಿಲ್ಲ. ಅಂಥ ಜಯ ಜೀವಿತವನ್ನು ಅವರು ಮಾಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಯೋಹಾನನು ತನ್ನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಈ ಮಾತನ್ನು ಆತನು ಹೇಳುವಂಥ ಆತನಾಗಿರ್ತಾನೆ. ಒಂದು ಸಾರಿ ನಾವು ನೋಡೋಣ. ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತೈತೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ಎಂಬುದಾಗಿ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ಯಾಕಂದರೆ ಅವನಲ್ಲಿ ದೇವರ ಜೀವ ನೆಲೆಗೊಂಡಿದೆ ಎಂಬುದಾಗಿ. ದೇವರಿಂದ ಹುಟ್ಟಿರುವಂಥ ಕ್ರಿಸ್ತನನ್ನು ಯಾರು ನಂಬುತ್ತಾರೋ ಅವರೆಲ್ಲರೂ ದೇವರಿಂದ ಹುಟ್ಟುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಯೋಹಾನನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 12-13, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿತು. ಅವರು ರಕ್ತ ಮಾಂಸದಿಂದಾಗಲಿ ಪುರುಷೇಚ್ಛೆಯಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅಂದರೆ ಯೇಸು ಸ್ವಾಮಿಯನ್ನು ಯಾರು ನಂಬುತ್ತಾರೋ ಅವರೆಲ್ಲರೂ ದೇವರಿಂದ ಹುಟ್ಟಿದವರು, ದೇವರ ಮಕ್ಕಳು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಇಲ್ಲಿ ಸಹ ನಾವು ನೋಡ್ತೇವೆ, ದೇವರಿಂದ ಹುಟ್ಟಿದವರು ಅಂದರೆ ಯೇಸುವನ್ನು ನಂಬಿದವರು ದೇವರಿಂದ ಹುಟ್ಟಿದ್ದಾರೆ. ಯಾರು ಯೇಸುವನ್ನು ನಂಬಿದ್ದಾರೋ ಅವರು ದೇವರಿಂದ ಹುಟ್ಟಿದ್ದಾರೆ. ದೇವರಿಂದ ಹುಟ್ಟಿದವರು, ದೇವರ ವಾಕ್ಯ ಹೇಳ್ತೈತೆ, ಪಾಪ ಮಾಡುವುದಿಲ್ಲ. ಕಾರಣವೇನೆಂದರೆ ಅವರಲ್ಲಿ ಆ ಜೀವ, ದೇವರ ಜೀವ ಇದೆ ಎಂಬುದಾಗಿ. ಅದಕ್ಕೆ ನಾನು ಹೇಳೋದು, ಮನುಷ್ಯನಿಗೊಂದು ಜೀವ ಕೊಡಲ್ಪಟ್ಟಿದೆ ಲೋಕದಲ್ಲಿ. ಜಸ್ಟ್ ತನ್ನ ದೇಹ ಬದುಕುವಂಥ ಜೀವ ಅವನು ಹುಟ್ಟುವಾಗಲೇ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಬಟ್ ಆ ಜೀವ ಪಾಪ ಮಾಡದಾಗಿ ಅವರನ್ನು ಕಾಯುವುದಿಲ್ಲ. ಜಸ್ಟ್ ಈ ಲೋಕದಲ್ಲಿ ಅವನ ದೇಹ ಬದುಕುವ ಹಾಗೆ ಮಾತ್ರ ಮಾಡುವಂಥದ್ದಾಗಿದೆ. ಬಟ್ ಆದರೆ ರೋಗ ಬಂತ, ಕಾಯಿಲೆ ಬಂತ, ಈವನ್ ಅದನ್ನು ಜಯಿಸುವಷ್ಟು ಜೀವ ಸಹ ನಮ್ಮ ಪ್ರಾಣಕ್ಕೆ ಇರುವುದಿಲ್ಲ. ಬಟ್ ಆದರೆ ಕ್ರಿಸ್ತನ ನಂಬುವಾಗ ನಮಗೆ ದೊರೆಯುವಂಥ ಜೀವ ಅದು ದೇವರ ಜೀವವಾಗಿದೆ. ಈ ಜೀವ ಯಾರು ಹೊಂದಿಕೊಂಡಿರ್ತಾರೋ ಅವರು ಉನ್ನತವಾದ ಜೀವವನ್ನು ಹೊಂದಿಕೊಂಡಿರ್ತಾರೆ. ಇವರು ಎಲ್ಲವನ್ನು ಜಯಿಸುವಂಥ, ಲೋಕವನ್ನು, ಪಾಪವನ್ನು, ರೋಗವನ್ನು, ಎಲ್ಲ ಥರವಾದ ಬಲಹೀನತೆಗಳನ್ನು, ಸೋಲುಗಳನ್ನು, ವೈರಿಯ ಎಲ್ಲ ಕಾರ್ಯಗಳನ್ನು ಜಯಿಸುವಂಥ ಜೀವ, ದೇವರ ಜೀವವನ್ನು ಅವರು ಹೊಂದಿರುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದಕ್ಕೆ ಮನುಷ್ಯನು ಪಾಪ ಮಾಡದಿರಲಿಕ್ಕೆ ಅಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಬಟ್ ದೇವರ ಜೀವ ನಮಗೆ ಕೊಡಲ್ಪಟ್ಟಿದೆ. ಆ ಜೀವದ ಬಗ್ಗೆ ಅರಿವು ಇರುವಂಥ ವ್ಯಕ್ತಿ ಪಾಪವನ್ನು ಜಯಿಸುವಂತಾತನಾಗಿರ್ತಾನೆ, ಪಾಪವನ್ನು ಜಯಿಸುವಂಥವನಾಗಿರ್ತಾನೆ. ದೇವರಿಗೆ ದೂರವಾಗಿ ಇರಲಾರ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಯಾಕಂದರೆ ದೇವರ ಜೀವ ನಮ್ಮಲ್ಲಿ ನೆಲೆಗೊಂಡಿದೆ. ಈ ಜೀವ ಉನ್ನತವಾದ ಜೀವ, ಎಲ್ಲ ಬಲಹೀನತೆಗಳನ್ನು, ಎಲ್ಲ ಶೋಧನೆಗಳನ್ನು ಜಯಿಸುವಂಥ ಜೀವ ನಮ್ಮ ಕ್ರಿಸ್ತನನ್ನು ನಂಬಿರುವಂಥ, ನಮ್ಮಲ್ಲಿ ದೇವರು ಕೊಟ್ಟಿರುವಂಥ ಆ ದೇವರ ಜೀವವಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಕಮನ್, ಹಲ್ಲೆಲೂಯಾ. ಆದ್ದರಿಂದ ನಮ್ಮ ನಿತ್ಯ ಜೀವ ಅಂದರೆ ದೇವರ ಜೀವ. ಈ ದೇವರ ಜೀವ ಯೇಸು ಕ್ರಿಸ್ತನಲ್ಲಿರುವಂಥ ಜೀವ. ಆತನನ್ನು ಯಾರು ನಂಬುತ್ತಾರೋ ಅವರಿಗೆ ಈ ಜೀವ ದೊರಕುತ್ತದೆ. ಈ ಜೀವ ಎಲ್ಲ ಜೀವಕ್ಕಿಂತಲೂ, ಅಂದರೆ ಲೋಕದಲ್ಲಿ ಅನೇಕ ಜೀವಗಳಿದ್ದಾವೆ. ಪಶುಗಳಿಗೊಂದು ಜೀವ, ಪ್ರಾಣಿಗಳಿಗೊಂದು ಜೀವ, ಜಲಚರಗಳಿಗೊಂದು ಜೀವ, ಗಿಡಮರಗಳಿಗೊಂದು ಜೀವ, ಎಲ್ಲವುಗಳಿಗೂ ತನ್ನದಾದ ಜೀವ ಇರುವಂಥದ್ದಾಗಿದೆ. ಬಟ್ ಎಲ್ಲ ಜೀವಗಳಿಗಿಂತಲೂ ಉನ್ನತವಾದ ಜೀವ, ಎಲ್ಲವನ್ನು ಜಯಿಸುವ ಜೀವ, ಎಲ್ಲವನ್ನು ಸೋಲಿಸುವಂಥ ಜೀವ, ಅಭಿವೃದ್ಧಿ ಹೊಂದುವಂಥ ಜೀವ, ಮಾನವಾತೀತವಾದಿ, ಮಾನವ ಜ್ಞಾನಕ್ಕೆ ವಿರೋಧವಾಗಿ, ಅಂದರೆ ಮಾನವ ಜ್ಞಾನಕ್ಕೆ ಮೀರಿ ಕಾರ್ಯ ಮಾಡುವಂಥ ಜೀವ ದೇವರ ಜೀವವಾಗಿದೆ ಎಂಬುದಾಗಿ. ಅದಕ್ಕೆ ಯೋಹಾನನ ಅದರ ಬಗ್ಗೆ ಆತನು ಹೇಳ್ತಾನೆ, ದೇವರಿಂದ ಹುಟ್ಟಿದವರು ಪಾಪ ಮಾಡರು, ಯಾಕಂದರೆ ಅವರಲ್ಲಿ ದೇವರ ಜೀವ ನೆಲೆಗೊಂಡಿದೆ. ದೇವರ ಜೀವ ಎಷ್ಟು ಅದ್ಭುತವಾದ ಜೀವವೆಂದರೆ ಅದು ಮನುಷ್ಯ ಪಾಪ ಮಾಡದ ಹಾಗೆ, ದೇವರಿಗೆ ದೂರವಾಗಿ ಜೀವಿಸದ ಹಾಗೆ, ದೇವರಲ್ಲೇ ನೆಲೆಗೊಂಡಿರುವ ಹಾಗೆ ನಜಿಸುವಂಥ ಜೀವ ದೇವರ ಜೀವವಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್.
ಕಮನ ಹಲ್ಲೂಯ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ನಿತ್ಯ ಜೀವ ಅಂತ ಹೇಳುವಾಗ ದೊರೆತನದ ಜೀವ ಎಂಬುದಾಗಿ, ಆಳ್ವಿಕೆ ಮಾಡುವಂಥ ಜೀವ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ದೇವರ ಜೀವ, ನಿತ್ಯ ಜೀವ ಅಂದರೆ ದೇವರ ಜೀವ, ಆ ಜೀವ ದೊರೆತನದ ಜೀವ ಎಂಬುದಾಗಿ. ಈ ನಿತ್ಯ ಜೀವ ಹೊಂದಿರುವಂಥ ನಾವುಗಳು ದೊರೆತನ ಮಾಡುವ ಜೀವವನ್ನು ಹೊಂದಿದ್ದೇವೆ. ಯಾವುದಕ್ಕೂ ಒಳಗಾಗುವುದಿಲ್ಲ, ಯಾವುದಕ್ಕೂ ಸೋತು ಹೋಗುವುದಿಲ್ಲ, ಯಾವುದಕ್ಕೂ ನಾವು ಗುಲಾಮರಾಗುವುದಿಲ್ಲ. ಬದಲಾಗಿ ಲೋಕದಲ್ಲಿರುವ ಎಲ್ಲವನ್ನು ಆಳ್ವಿಕೆ ಮಾಡುತ್ತೇವೆ, ಜಯಿಸುವಂಥವರಾಗಿರ್ತೇವೆ ಈ ಜೀವದೊಂದಿಗೆ. ಪ್ರೈಸ್ ದ ಲಾರ್ಡ್. ಈ ಜೀವದೊಂದಿಗೆ, ಈ ಜೀವದ ಬಗ್ಗೆ ದೇವರ ವಾಕ್ಯ ಹೇಳ್ತೈತೆ. ಈ ಜೀವವನ್ನು ನಾವು ಅನುಭವಿಸಬೇಕು, ಈ ಜೀವದಲ್ಲೇ ನಾವು ಫಂಕ್ಷನ್ ಆಗಬೇಕು. ಈ ಜೀವದಲ್ಲಿ ಫಂಕ್ಷನ್ ಆಗ್ತಾ ಲೋಕದಲ್ಲಿ ಎಲ್ಲವನ್ನು ಜಯಿಸುತ್ತಾ ಜಯಶಾಲಿಗಳಾಗಿ ನಾವು ಈ ಲೋಕದಲ್ಲಿ ಮಾನವಾತೀತವಾಗಿ ನಾವು ಜೀವಿಸಬೇಕು. ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ ಅದಕ್ಕೆ ಏನು ಮಾಡಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಒಬ್ಬನೇ ಸತ್ಯ, ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ, ಒಬ್ಬನೇ ಸತ್ಯ ದೇವರಾಗಿರುವಂಥ ನಿನ್ನನ್ನು ನೀನು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ ಎಂಬುದಾಗಿ. ಅಂದರೆ ನಿತ್ಯ ಜೀವ ಕ್ರಿಸ್ತನನ್ನು ನಂಬುವ ನಮ್ಮ ಒಳಗೆ ಇರುವಂಥದ್ದಾಗಿದೆ. ಹೊಂದಿದ್ದೇವೆ ನಾವು ಆ ಜೀವವನ್ನು ನಾವು ಅನುಭವಿಸಬೇಕು. ಆ ಜೀವದಲ್ಲಿ ನಾವು ಫಂಕ್ಷನ್ ಮಾಡಬೇಕು, ಅದರ ಮಹಿಮೆಗಳನ್ನು ನಾವು ಅನುಭವಿಸಬೇಕು. ಅಂದರೆ ನಾವು ದೇವರ ವಾಕ್ಯ ಹೇಳ್ತೈತೆ ಒಬ್ಬನೇ ಸತ್ಯ ದೇವರಾಗಿರುವ ತಂದೆ ದೇವರನ್ನು ಮತ್ತು ಯೇಸುವನ್ನು ಅರಿಯುವುದೇ ನಿತ್ಯ ಜೀವ ಎಂಬುದು. ಅರಿಯುವಂಥದ್ದೇ ಆಳ್ವಿಕೆಯಲ್ಲಿ ನಮ್ಮನ್ನು ನಡೆಸುತ್ತದೆ, ಜೀವಿತ ಮಾಡುವ ಹಾಗೆ ನಡೆಸುತ್ತದೆ ಎಂಬುದಾಗಿ. ಈಗ ಒಂದೆರಡು ಸಂಗತಿಗಳನ್ನು ಹೇಳಿ ನಾವು ಮುಗಿಸಿಕೊಳ್ಳೋಣ. ಅರಿಯುವಂಥದ್ದು, ಒಬ್ಬನೇ ಸತ್ಯ ದೇವರಾಗಿರುವ ತಂದೆ ದೇವರನ್ನು ಅರಿಯುವಂಥದ್ದು, ಯೇಸುವನ್ನು ಅರಿಯುವಂಥದ್ದು ಅಂದರೆ ಏನು ಎಂಬುದಾಗಿ. ಅರಿಯುವುದು ಅಂತ ಹೇಳುವಾಗ ಸಾಮಾನ್ಯವಾಗಿ ತಿಳಿಯುವುದು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತೈತೆ. ತಿಳಿಯುವಂಥದ್ದಂದರೆ ನಾವು ಅಂದುಕೊಳ್ತೇವೆ ದೇವರು ಯಾರು, ಆತನು ಏನು ಮಾಡ್ತಾನೋ, ಏನು ಮಾಡಬಲ್ಲನೋ, ಏನು ಶಕ್ತಿ ಉಂಟೋ, ಎಷ್ಟು ಒಳ್ಳೆಯವನು, ಎಷ್ಟು ನಂಬಿಕಸ್ತಕನೋ, ಇದೆಲ್ಲ ತಿಳಿದರೆ ನಿತ್ಯ ಜೀವ ಬರ್ತೈತೆ ಎಂಬುದಾಗಿ. ತಿಳಿಯುವಂಥದ್ದು ಅಗತ್ಯ. ತಿಳಿಯುವಂಥದ್ದು ನಮ್ಮ ನಂಬಿಕೆಯನ್ನು ದೃಢಪಡಿಸ್ತಾ ಬರುವಂಥದ್ದಾಗಿರ್ತೈತೆ, ನಮ್ಮ ನಾವು ದೃಢಚಿತ್ತರಾಗುವ ಹಾಗೆ ಮಾಡುವಂಥದ್ದಾಗಿರ್ತೈತೆ. ಬಟ್ ಆದರೆ ಸಿಂಪಲ್ಲಾಗಿ ಏನೆಂಬುದಾಗಿ ನಾವು ನೋಡುವಂಥದ್ದಾದರೆ ದೇವರನ್ನು ಕ್ರಿಸ್ತನನ್ನು ಅರಿಯುವಂಥದ್ದಂದರೆ ನಾವು ನೋಡ್ತೇವೆ ತಿಳಿಯುವಂಥದ್ದು ಅಂತ ನಾವು ಹೇಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ನಂಬುವಂಥದ್ದು ಎಂಬುದಾಗಿ. ಏನೆಂಬುದಾಗಿ? ನಂಬುವಂಥದ್ದು ಎಂಬುದಾಗಿ. ತಂದೆ ದೇವರನ್ನು ಮತ್ತು ಯೇಸು ಕ್ರಿಸ್ತನನ್ನು ನಂಬುವಂಥದ್ದು ನಿತ್ಯ ಜೀವ ಎಂಬುದಾಗಿ. ಅದಕ್ಕೆ ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ನಂಬುವವನು ನಿತ್ಯ ಜೀವ ಹೊಂದುತ್ತಾನೆಂಬುದಾಗಿ. ಅದಕ್ಕೆ ಇಲ್ಲಿ ಸಹ ಅರಿಯುವುದು ಅಂತ ಹೇಳುವಾಗ ನಂಬುವುದು ಎಂಬುದಾಗಿ. ಓಕೆ, ನಂಬುವುದು ಅಂತ ಅಂದರೆ ಇನ್ನೊಂದು ಸಂಗತಿ ಇದೆ. ನಂಬುವಂಥದ್ದಂದರೆ ಆತನ ಪ್ರಸನ್ನತೆಯನ್ನು, ಆತನು ಇರುವಂಥದ್ದನ್ನು ಗುರುತಿಸುವಂಥದ್ದು ಎಂಬುದಾಗಿ. ನಮ್ಮ ಜೀವನದಲ್ಲಿ ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ಪ್ರತಿನಿತ್ಯ ನಮ್ಮಲ್ಲಿ ನಮ್ಮ ಸಂಗಡ ತಂದೆ ದೇವರು ಇರುವಂಥದ್ದನ್ನು, ಕರ್ತನಾದ ಯೇಸು ಕ್ರಿಸ್ತನು ಇರುವಂಥದ್ದನ್ನು ನಾವು ಯಾವಾಗಾದರೆ ತಿಳಿಯುತ್ತೇವೋ, ಯಾವಾಗಾದರೆ ನಂಬಿ ಅದನ್ನು ಗುರುತಿಸುತ್ತೇವೋ, ಆಗ ನಾವು ದೇವರ ಜೀವದಲ್ಲಿ ಫಂಕ್ಷನ್ ಅಂದರೆ ಕಾರ್ಯ ಮಾಡುವಂಥವರಾಗಿರ್ತೇವೆ. ದೇವರ ಜೀವದಲ್ಲಿ ನಾವು ಜೀವಿಸುವಂಥವರು ನಾವು ಆಗಿರ್ತೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಆದ್ದರಿಂದ ಈ ಸಂಗತಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನಾವು ನಮ್ಮ ಜೀವನದಲ್ಲಿ ನಾವು ನಿತ್ಯ ಜೀವ, ಯೇಸುಸ್ವಾಮಿ ನಂಬಿದರೆ ನಿತ್ಯ ಜೀವ ದೊರಕ್ತೈತೆ ಅಂತ ನಾವು ಗೊತ್ತಿರ್ತೈತೆ. ಯೇಸುಸ್ವಾಮಿ ನಂಬಿರ್ತೇವೆ, ನಿತ್ಯ ಜೀವ ನಮ್ಮಲ್ಲಿ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ ಎಂಬುದಾಗಿ. ಬಟ್ ಆದರೆ ಅದರಲ್ಲಿ ನಾವು ಜೀವಿಸಬೇಕಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮಲ್ಲಿ ಇರುವ ತಂದೆ ದೇವರ ಪ್ರಸನ್ನತೆಯನ್ನು, ನಮ್ಮಲ್ಲೇ ಇರುವಂಥ ಕರ್ತನಾದ ಯೇಸು ಕ್ರಿಸ್ತನ ಇರುವಿಕೆಯನ್ನು ನಾವು ಗುರುತಿಸುವಂಥದ್ದಾಗಿರಬೇಕು. ಅಂದರೆ ಅದರ ಒಂದು ಅವೇರ್ನೆಸ್ಸಲ್ಲಿ ಆತನಿದ್ದಾನೆ ಎಂಬುವಂಥ ಆ ಒಂದು ಅವೇರ್ನೆಸ್ಸಲ್ಲಿ, ಆ ತಿಳುವಳಿಕೆಯಲ್ಲಿ, ಆ ಜ್ಞಾನದಲ್ಲಿ ನಾವು ನಡೆಯುವಂಥವರಾಗಿರಬೇಕು. ಯಾರಾದರೆ ಯಾವಾಗಾದರೆ ಹಾಗೆ ನಡೆಯುತ್ತೇವೋ ನಾವು ದೇವರ ಜೀವವನ್ನು ಅನುಭವಿಸುವಂಥವರಾಗಿರ್ತೇವೆ. ಅಂದರೆ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಗುರುತಿಸುವಂಥ ವ್ಯಕ್ತಿ, ನನ್ನಲ್ಲಿ ಕ್ರಿಸ್ತನ ಇದ್ದಾನೆ ಎಂಬುದಾಗಿ ಗುರುತಿಸುವಂಥ ವ್ಯಕ್ತಿ ಆಳ್ವಿಕೆಯಲ್ಲಿ ನಡೆಯುತ್ತಾನೆ.
ಯಾವುದಕ್ಕೂ ಅವನು ಸೋತು ಹೋಗುವುದಿಲ್ಲ, ಯಾವುದಕ್ಕೂ ಭಯಪಡುವುದಿಲ್ಲ, ಯಾವುದಕ್ಕೂ ಆತನು ನಿರಾಶೆ ಹೊಂದುವುದಿಲ್ಲ, ನಿರುತ್ಸಾಹ ಪಡುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ, ಶರೀರ ಭಾವದಲ್ಲಿ ಆತನು ನಡೆಯುವುದಿಲ್ಲ. ಆತನ ಆಳ್ವಿಕೆಯಲ್ಲಿ ಜಯ ಜೀವಿತದಲ್ಲಿ ದೊರೆತನದಲ್ಲಿ ನಡೆಯುವಂಥವನು ಆಗಿರ್ತಾನೆ ಎಂಬುದಾಗಿ. ನಾವಾಗೆ ದೊರೆತನದಲ್ಲಿ ನಡೆಯುವಂಥವರಾಗಿರಬೇಕಂದ್ರೆ ಯಾವಾಗಲೂ ಸಹ ನಾವು ನಮ್ಮಲ್ಲಿ ಇರುವ ದೈವ ಪ್ರಸನ್ನತೆಯನ್ನು, ನಮ್ಮಲ್ಲಿ ಇರುವ ಕ್ರಿಸ್ತನನ್ನು ನಾವು ಯಾವಾಗಲೂ ಸಹ ಗುರುತಿಸುವಂಥದ್ದು, ಆತನಿದ್ದಾನೆ ಎಂಬುವಂಥ ಅರಿವಿನೊಂದಿಗೆ ತಿಳುವಳಿಕೆಯೊಂದಿಗೆ ನಡೆಯುವಂಥದ್ದು ಬಹಳ ಮುಖ್ಯ. ಈ ಸಮಯದಲ್ಲಿ ಕಡೆಯದಾಗಿ ನಾನು ನಿಮ್ಗೆ ಹೇಳುವಂಥದ್ದೇನೆಂದರೆ, ನಿಮ್ಮ ಸಂಗಡ ದೇವರು ಇರುವುದು ನಿಶ್ಚಯ. ನಿಮ್ಮಲ್ಲಿ ಕ್ರಿಸ್ತನನ್ನು ನಂಬಿರುವಂಥ ನಿಮ್ಮಲ್ಲಿ ಕ್ರಿಸ್ತನು ಇರುವುದು ನಿಶ್ಚಯ. ಯಾರಲ್ಲಿ ಕ್ರಿಸ್ತನಿದ್ದಾನೋ ಉನ್ನತವಾದ ದೇವರ ಜೀವವಿದೆ. ಆತನಿದ್ದಾನೆ ಎಂಬುದಾಗಿ ನೀವು ನಡೆಯುವಾಗ ಈ ಲೋಕವನ್ನು ನೀವು ಜಯಿಸುವಂಥವರಾಗಿರ್ತೀರ. ಈ ಜಯ ಜೀವಿತ ಯಾರಿಗೆ ಬೇಕೋ ಅವರು ಕ್ರಿಸ್ತನನ್ನು ನಂಬಬೇಕು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಯಾಕಂದರೆ ಆತನನ್ನು ನಿಮ್ಮಲ್ಲಿ ನೀವು ನಂಬಿದಾಗ ನೀವು ದೊರೆತನದಲ್ಲಿ ಜಯ ಜೀವಿತದಲ್ಲಿ ದೇವರ ಭರವಸೆಯಲ್ಲಿ ನಡೆಯುವಂಥವರಾಗಿರ್ತೀರ. ನೀವೆಲ್ಲ ಸಂಗತಿಗಳ ಮೇಲೆ ಜಯಶಾಲಿಗಳಾಗಿರ್ತೀರ. ದೇವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಪ್ರಕಟವಾಗುವಂಥದ್ದಾಗಿರ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಡೆಯದಾಗ ಒಂದು ಮಾತು ಮತ್ತೊಮ್ಮೆ ನೆನಪು ಮಾಡ್ತೇನೆ, ನಿಮ್ಮ ಸಂಗಡ ತಂದೆ ದೇವರಿದ್ದಾನೆ, ನಿಮ್ಮಲ್ಲಿ ಕ್ರಿಸ್ತನಿದ್ದಾನೆ. ಈ ಅರಿವಿನೊಂದಿಗೆ ಜೀವಿಸಿರಿ, ದೊರೆತನದಲ್ಲಿ ನೀವು ಜೀವಿಸುವಂಥವರಾಗಿರ್ತೀರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಅದ್ಭುತವಾದ ಸಂಜೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತೈತೆ, ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ ಎಂಬುದಾಗಿ. ಸ್ವಾಮಿ, ನಿನ್ನನ್ನು ನಮ್ಮಲ್ಲಿ ತಿಳಿಯುವುದೇ, ನಮ್ಮಲ್ಲಿ ನಾವು ಗುರುತಿಸುವಂಥದ್ದೇ, ನೀನಿದ್ದೀ ಎಂಬುವಂಥ ಅರಿವಿನೊಂದಿಗೆ ಜೀವಿಸುವಂಥದ್ದೇ ನಮ್ಮನ್ನು ನಿತ್ಯ ಜೀವದಲ್ಲಿ ದೊರೆತನದಲ್ಲಿ ನಡೆಸುತ್ತದೆ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮ ವೀಕ್ಷಿಸುವಂಥ ನಮ್ಮ ವೀಕ್ಷಕರು, ನಮ್ಮ ಪ್ರಿಯರು ಸ್ವಾಮಿ, ಇವರು ತಮ್ಮ ಜೀವನದಲ್ಲಿ ನಿನ್ನನ್ನು ಗುರುತಿಸಿಕೊಳ್ಳುವಂತೆ, ನೀನು ಇರುವಂಥದ್ದನ್ನು ತಿಳಿದು ನಡೆಯುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸಯ್ಯ. ಅವರ ಮನೋನೇತ್ರಗಳಿಗೆ ಸತ್ಯದ ವಿಷಯದಲ್ಲಿ ಪ್ರಕಾಶ ಹೊಂದಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಬೆಳಗಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರಿದ್ದಾನೆ ಎಂಬುವಂಥ ಅರಿವಿನೊಂದಿಗೆ ಲೋಕದಲ್ಲಿ ಜೀವಿಸ್ತಾ ಜಯದಲ್ಲಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅತಿಶಯವಾದ ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಪ್ರೀತಿಯುಳ್ಳ ಪರಲೋಕದ ತಂದೆ.